ನಮಸ್ಕಾರ ಸರ್. ಸರ್ ನಮಸ್ತೆ. ನಿಮ್ಮ ಪರಿಚಯ ಮಾಡಿಕೊಡ್ರಿ. ಸರ್ ನಾನು ಗೋವಿಂದರಾಜ್ ನಾಯಕ್ ಅಂಥೇಳಿ, ವಾಸವಾಗಿರೋದು ದಾವಣಗೆರೆ. ಇದು ಶಾಂತಿಸಾಗರ ಮೀನುಗಾರಿಕಾ ಫಾರಮ್. ಇದು ಶಾಂತಿಸಾಗರ ಮೀನು ಮರಿ ಪಾಲನಾ ಕೇಂದ್ರ ಅಂಥೇಳಿ. ಆಹಾರದ ವೆಚ್ಚ ಎಷ್ಟಾಗುತ್ತೆ ಸರ್ ನೀವು ಒಂದು ಮಂತಿಗೆ? ಸರ್ ನಮ್ಮಲ್ಲಿ ಒಂದು 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 ಬಾರಿಗೆ ನಾವೆಲ್ಲ ಪಾಂಡಲ್ಲೂ ಮೀನು ಮರಿ ಬಿಡಬೇಕಂದ್ರೆ ಸಾಧಾರಣ 60 ಲಕ್ಷ ಮೀನು ಮರಿಗಳನ್ನು ತರ್ತೀವಿ ನಾವೆಲ್ಲ. 20 ಪಾಂಡಲ್ಲೂ ಮೀನು ಮರಿ ಬಿಡೋ ಪ್ಲಾನಲ್ಲಿ ನಿಮ್ಮ ಹತ್ರ ಪಾಂಡು ಹೇಳಿ. 20 ಪಾಂಡ್ ಇದೆ ನಿಮ್ಮ ಹತ್ರ? 20 ಪಾಂಡ್ಗಳು ಇದೆ ನಮ್ಮ ಹತ್ರ. 20 ಪಾಂಡಲ್ಲಿ ಸಾಧಾರಣ 14 ಪಾಂಡನ್ನು ನಾವು ಯೂಸ್ ಮಾಡ್ತೀವಿ. 14 ಪಾಂಡ್ ಯೂಸ್ ಮಾಡಿದಾಗ 60 ಲಕ್ಷ ಮರಿ ನಾವು ತರ್ಬೋದು. 60 ಲಕ್ಷ ಮರಿ ತಂದರೆ ನಮಗೆ ಒಂದು ತಿಂಗಳಿಗೆ ಅಥವಾ 2 ತಿಂಗಳಿಗೆ ಆ ಒಂದು ಬೆಳವಣಿಗೆ 60 ಲಕ್ಷ ಮರಿನೂ ಮಾರಾಟ ಮಾಡಲಿಕ್ಕೆ ನಮಗೆ 2 ರಿಂದ 3 ತಿಂಗಳು ಟೈಮ್ ತೊಗೊಳ್ತದೆ. ಓಕೆ. ಸೊ 60 ಲಕ್ಷ ಮೀನು ಮರಿಗೆ ನಮಗೆ 90,000 ರೂಪಾಯಿ, 90 ಇದು ಎಲ್ಲ ಸೇರಿ 1 ಲಕ್ಷ ರೂಪಾಯಿ ಮೀನು ಮರಿದಾಗ್ತದೆ. 1 ಲಕ್ಷಕ್ಕೆ ಸಾಧಾರಣ 1 ಲಕ್ಷದಿಂದ 1.5 ಲಕ್ಷ ನಮಗೆ ಆಹಾರದ ಖರ್ಚು ವೆಚ್ಚ ಬರ್ತದೆ. 1 ಲಕ್ಷಕ್ಕೆ 1 ಲಕ್ಷ ಅಂದರೆ 1 ಲಕ್ಷ ಮರಿ ಖರ್ಚು ವೆಚ್ಚ. ಆಹಾರದ ಖರ್ಚು ವೆಚ್ಚ 2 ಅಥವಾ 3 ತಿಂಗಳಲ್ಲಿ 1.5ರಿಂದ 1 ಲಕ್ಷದಿಂದ 1.5 ಲಕ್ಷ ಖರ್ಚು ವೆಚ್ಚ ಬರ್ತದೆ. ನಮಗೆ ಬಹಳ ಮುಖ್ಯವಾಗಿ ಮೇಜರ್ ಖರ್ಚು ವೆಚ್ಚ, ಜಾಸ್ತಿ ಖರ್ಚು ವೆಚ್ಚ ಅಂದರೆ ಲೇಬರ್ ಚಾರ್ಜಸ್. ಅವರಿಗೆ ನಾವು ಪ್ರತಿ ತಿಂಗಳ 15-16 ಸಾವಿರ ಪೇಮೆಂಟ್ ಮಾಡಬೇಕಾಗ್ತದೆ. ಸೊ ಇಲ್ಲಿ 5 ಜನ ಇದ್ದಾರೆ ಅಂದರೂ ಕೂಡ 75,000 ರೂಪಾಯಿ ಹೋಗ್ತದೆ. ಬಟ್ ಎಲ್ಲ ಥ್ರೋಡ್ ದ ಇಯರ್ 5 ಜನನೂ ಇರೋದಿಲ್ಲ. ಥ್ರೋಡ್ ದ ಇಯರ್ 3 ಜನ ಅಂತೂ ಕಂಪಲ್ಸರಿ ಇದ್ದೇ ಇರಬೇಕಾಗ್ತದೆ. ಇಲ್ಲ 4 ಜನ ಇರ್ತಾರೆ, ಇಲ್ಲ 5 ಜನ ಇರ್ತದೆ. ಸೊ ಅವರಿಗೆ ನಾವು ಆನ್ ಅವರೇಜ್ ಒಂದು 60,000 ರೂಪಾಯಿ ಪ್ರತಿ ತಿಂಗಳ ವೇತನ ಕೊಡಬೇಕಾಗ್ತದೆ. ವೇತನದ ಖರ್ಚು ಇಲ್ಲಿ ಜಾಸ್ತಿ ಇದೆ. ಜೊತೆ ನಾವು ಸರ್ಕಾರಕ್ಕೆ ಪ್ರತಿ ವರ್ಷ ನಾವು ಈಗಿನ ಇದರಲ್ಲಿ ನಾವು 5 ಲಕ್ಷ ಸರ್ವಿಸ್, ಸಾಧಾರಣ 5 ಲಕ್ಷ ರೂಪಾಯಿ ಪ್ರತಿ ವರ್ಷ ಕಟ್ಟಬೇಕು. ಅದು 5% ಜಾಸ್ತಿ ಆಗ್ತಾನೆ ಹೋಗ್ತದೆ ವರ್ಷ. ಓಕೆ. ಸೊ ಹಾಗಾಗಿ ನಮಗೆ ಈ ಒಂದು ಕೇಂದ್ರವನ್ನು ಶಾಂತಿಸಾಗರ ಮೀನು ಮರಿ ಪಾಲನಾ ಕೇಂದ್ರವನ್ನು ರನ್ ಮಾಡಲಿಕ್ಕೆ 1 ವರ್ಷದಲ್ಲಿ ಸರ್ಕಾರಕ್ಕೆ ಕಟ್ಟೋವಂಥ ಅಮೌಂಟು ಮತ್ತು ಲೇಬರ್ ಚಾರ್ಜಸ್ಸು ಮತ್ತು ಮೀನು ಮರಿ ತಂದು ಬೆಳೆಸೋಂಥ ಈ ಎಲ್ಲ ವೆಚ್ಚಗಳು ಸಾಧಾರಣವಾಗಿ 18 ರಿಂದ 20 ಲಕ್ಷ ಒಂದು ವರ್ಷದಲ್ಲಿ ಖರ್ಚು ಬರ್ತದೆ. 20 ಲಕ್ಷ ಬರುತ್ತೆ. 20 ಲಕ್ಷದವರೆಗೂ ಬರ್ತದೆ. ನಿಮಗೆ ಒಂದು ಮರಿ ಎಷ್ಟು ಬೀಳುತ್ತೆ ಸರ್ ಆಚೆಯಿಂದ ಥರ? ಹ್ಯಾಚರಿಂದ ತಂದಾಗ 1 ಲಕ್ಷ ಮರಿಗೆ 1,500 1,500 ರೂಪಾಯಿ. ಆದರೆ 1 ಲಕ್ಷ ಮರಿಗೆ ನಾವು ಮರಿ ತಂದು ಇಲ್ಲಿ ಬಿಟ್ಟಾಗ ನಮಗೆ ಸಿಗಬೇಕಾಗಂಥ ಮರಿಗಳ ಸಂಖ್ಯೆ ಕಡಿಮೆ ಅಂದರೆ 30% ಅಥವಾ ತುಂಬ ಕಡಿಮೆ ಅಂದರೆ 25% ಸಿಗಬೇಕು. ಬಟ್ ಇಲ್ಲಿ ನೀರು ಯಾವ ಪಾಂಡಲ್ಲೂ ಸರಿಯಾಗಿ ನಿಲ್ದಲೇ ಇರೋದ್ರಿಂದ ಮೊದಲನೇ ವರ್ಷ ಹಾಗೂ 2ನೇ ವರ್ಷದಲ್ಲಿ ನಮಗೆ ಭಾಳಷ್ಟು ಕಡಿಮೆ ಸಿಕ್ಕಿದೆ. ಅಂದರೆ ಒಂದು 5% ಅಥವಾ 10% ಸರ್ವಲ್ಲಿ ಸಿಕ್ಕಿದೆ. ಈ 1 ಕೋಟಿ ಮರಿ ತಂದು ಬಿಟ್ಟರೂ ಕೂಡ ನಮಗೆ ಒಂದು 10 ಲಕ್ಷದ ಒಳಗೆ ಸಿಕ್ಕಿದ್ರೆ ನಮಗೆ ಏನು ಉಪಯೋಗ ಆಗೋದಿಲ್ಲ. ನಮಗೆ ಕನಿಷ್ಠ 30 ರಿಂದ 40 ಲಕ್ಷ ಮರಿಗಳು ಬರಬೇಕು 1 ಕೋಟಿ ಮರಿ ತಂದು ಬಿಟ್ಟಾಗ. ಸೊ ಆವಾಗ ನಮಗೆ ನಾವು ರೈತರಿಗೂ ಕೂಡ ಭಾಳ ಕಾಂಪಿಟೇಟಿವ್ ಪ್ರೈಸಲ್ಲಿ ಕೊಡ್ಬೋದಾಗ್ತದೆ. ಇಲ್ಲಾಂದರೆ ನಾವು ಸ್ಟ್ರಿಕ್ಟಾಗಿ ಕೌಂಟ್ ಮಾಡಿ ಅಷ್ಟೇ ಮರಿ ಕೊಡಬೇಕಾಗ್ತದೆ. ಅದು ರೈತರಿಗೆ ಕೆಲವೊಮ್ಮೆ ಇವರೇನಪ್ಪ ಇಷ್ಟು ಸ್ಟ್ರಿಕ್ಟ್ ಮಾಡ್ತಾರೆ ಅಂತ ಅನ್ನಿಸ್ತದೆ. ಬಟ್ ನಮ್ಮ ಖರ್ಚು ವೆಚ್ಚ ಜಾಸ್ತಿ ಆಗೋದ್ರಿಂದ ನಾವು ಸರಿಯಾದ ರೀತಿಯಲ್ಲೇ ಕೊಡಬೇಕು. ಇಲ್ಲಾಂದರೆ ಸ್ವಲ್ಪ ಹೆಚ್ಚಾಗಿ ಕೊಡೋ ಚಾನ್ಸಸ್ ಇರ್ತದೆ ಮುಂದಿನ ದಿನಗಳಲ್ಲಿ. ಸರ್ ನೀವು ಟೆಂಡರ್ ತೊಗೊಳುವಾಗ ಅಂದರೆ ಇಷ್ಟು ಅಮೌಂಟ್ ಅಂತ ಸರ್ಕಾರಕ್ಕೆ ಮುಂಚೆನೇ ಕಟ್ಟಿರಬೇಕಾ ಅಥವಾ ಇಯರ್ಲಿ ಕಟ್ಕೊಂಡು ಹೋಗೋದಾ? ಸರ್ಕಾರಕ್ಕೆ OMD ಅಮೌಂಟ್ ಅಂತೇಳಿ ಒಂದು 5 lakhs ಪ್ಲಸ್ 1 ವರ್ಷದ ಮೊದಲು ನಾವು ಕಟ್ಟೇ ಬಿಡಬೇಕಲ್ಲಿ. ಸೊ ನಾವು 9,06,000 ರೂಪಾಯಿ ಸರ್ಕಾರಕ್ಕೆ ಆಲ್ರೆಡಿ ಡೆಪಾಸಿಟ್ ಮಾಡಿರ್ತೀವಿ. ಅದ ನಂತರ ಪ್ರತಿ ವರ್ಷವೂ ಕೂಡ ಅದಕ್ಕೆ 4,06,000ಕ್ಕೆ 5% ಜಾಸ್ತಿ ಆಗ್ತಾ ಹೋಗ್ತದೆ. 5% ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗೆ ನಾವು 30 ವರ್ಷಗಳ ಕಾಲನೂ ಕೂಡ ಕಟ್ಟಬೇಕು. ಓಕೆ. ಏನು ರೋಗ ಜಾಸ್ತಿ ಕಂಡಿರೋದು ಸರ್ ನೀವು? ಸರ್ ನಮಗೆ ಸದ್ಯಕ್ಕೆ ಯಾವುದೇ ರೋಗ ಬಾಧೆ ಇಲ್ಲ. ಬಟ್ ಹೆಚ್ಚಿನದಾಗಿ ಬ್ಯಾಕ್ಟೀರಿಯಲ್ ಡಿಸೀಸಸ್ಸು, ವೈರಲ್ ಡಿಸೀಸಸ್ಸು ಬರ್ತದೆ. ಬಟ್ ಕೆಲವೊಮ್ಮೆ ನಾವು ಬೇರೆ ಕಡೆಯಿಂದ ಮರಿ ತೊಗೊಂಡು ನಾವು ಪೊಟಸಿಯಂ ಪರ್ಮಾನೇಟ್ ಟ್ರೀಟ್ಮೆಂಟ್ ಕೊಟ್ಕೊಂಡು ಅದನ್ನು ಮರಿ ಒಳಗೆ ಬಿಟ್ಕೊಳ್ತೀವಿ. ಹಾಗಾಗಿ ನಮಗೆ ಸದ್ಯದಲ್ಲಿ ಆ ರೀತಿ ಏನಿಲ್ಲ. ಏನಲ್ಲಿ ಪ್ಲಾಸ್ಟಿಕ್ ಕವರ್ ಇರ್ತದೆ, ಅದರಲ್ಲಿ ಒಂದು 3 ಲೀಟ್ರ್ 4 ಲೀಟ್ರು ಡಿಪೆಂಡ್ಸ್. ಅದು ಸ್ವಲ್ಪ ಸೈಜ್ ದೊಡ್ಡದಿದೆ, ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಆಕ್ಸಿಜನ್ ಜಾಸ್ತಿ ತುಂಬ್ತೀವಿ. ಆಕ್ಸಿಜನ್ ತುಂಬಿ ಅವರಿಗೆ ಪ್ಯಾಕ್ ಮಾಡಿ ಕೊಡ್ತೀವಿ ನಾವು. ಕೆಲವೊಮ್ಮೆ ದೂರ ತೊಗೊಂಡು ಹೋಗೋರಿದ್ರೆ ಅಥವಾ ಮರಿಗಳು ತುಂಬ ದೊಡ್ಡವಿದ್ರೆ ನಾವು ಸಿಂಟೆಕ್ಸ್ ಇಟ್ಟಿದ್ದೀವಿ. ಆ ಸಿಂಟೆಕ್ಸ್ ಜೊತೆ ಆಕ್ಸಿಜನ್ ಟ್ಯೂಬ್ ಹಾಕ್ಬಿಟ್ಟು ಡೈರೆಕ್ಟ್ ವೆಹಿಕಲಲ್ಲೇ. ಎಷ್ಟು ದಿನ ಇಟ್ಕೋಬೋದು ಅಂದರೆ ಆ ಪ್ಯಾಕೆಟಲ್ಲಿ ಮರಿಗಳು? ಪ್ಯಾಕೆಟಲ್ಲಿ ಎಷ್ಟು ದಿನ ಅಲ್ಲ, ಎಷ್ಟು ಗಂಟೆ ಅಷ್ಟೇನಾ? ಅದೇ ಒಂದು 3-4 ಗಂಟೆ. ತುಂಬ ಸಣ್ಣ ಮರಿ ಇದ್ದಾಗ ನಾವು 8-10 ಗಂಟೆವರೆಗೂ ಕೂಡ ಇಟ್ಕೋಬೋದು. ಮರಿ ದೊಡ್ಡದಾದಂಗೆ ಅದರ ಟೈಮ್ ವೇಳೆ ಕಡಿಮೆ ಆಗ್ತದೆ. ಓಕೆ. ಈ ಇದರಲ್ಲಿ ಆಕ್ಸಿಜನ್ ಲೆವೆಲ್ ಹೆಂಗೆ ಮೇಂಟೈನ್ ಮಾಡ್ತೀರಾ ಸರ್ ಇಷ್ಟು ದೊಡ್ಡ ಪಾಂಡಲ್ಲಿ? ಅಂದರೆ ಅದರಲ್ಲೇ ನ್ಯಾಚುರಲ್ ಆಗಿ ಬರುತ್ತಾ ಅಥವಾ ನೀವೇನಾದರೂ? ಇಲ್ಲ, ನ್ಯಾಚುರಲ್ ಆಗಿ ಇರ್ತದೆ ಸರ್ ಸಾಮಾನ್ಯವಾಗಿ. ನಾವು ಅದು ಒಂದು ಅಡಿಷನಲ್ ಆಗಿ ಏನು ಮಾಡ್ತೀವಿ ಅಂದರೆ ನೀರು ಬೀಳೋ ಜಾಗದಲ್ಲಿ ಸ್ವಲ್ಪ ಒಂದು ಕಲ್ಲಿಗಿಲ್ಲಿಟ್ಟು ಅದು ಸ್ಪ್ರಿಂಕಲ್ ಆಗೋ ರೀತಿಯಲ್ಲಿ ಬಿಟ್ಟಿರ್ತೀವಿ. ಓಕೆ. ಈ ದೊಡ್ಡ ಪಾಂಡ್ಗಳಲ್ಲಿ.
ಹಾಗೆ ಅದು ನ್ಯಾಚುರಲ್ ಆಕ್ಸಿಜನ್ ಮತ್ತು ಗಾಳಿ ಬರ್ತಾ ಇರ್ತದಲ್ಲ, ಅದು ಸ್ವಲ್ಪ ಮಿಕ್ಸಪ್ ಆಗುತ್ತೆ. ಮಿಕ್ಸಪ್ ಆಗ್ತದೆ, ಹಾಗೇನು ಪ್ರಾಬ್ಲಮ್ ಆಗೋದಿಲ್ಲ. ಪಾಲಿಥೀನ್ ಶೀಟಲ್ಲಿ ಅಂದರೆ ನಾವು ನೀರು ನಿಲ್ಲಲಿಕ್ಕೆ ಸಿಮೆಂಟ್ ತೊಟ್ಟಿ ಬೆಸ್ಟು. ಆದರೆ ಸಿಮೆಂಟ್ ತೊಟ್ಟಿಯಲ್ಲಿ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಒಂದು ಕಾಸ್ಟ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಆ ತೊಟ್ಟಿ ಮಾಡಲಿಕ್ಕೆ. ಓಕೆ, ಆಯಿತಾ. ಎರಡನೇದು ಮಣ್ಣಿನ ಇದು ಸಿಗೋದಿಲ್ಲ ಅದಕ್ಕೆ. ಈಗ ನ್ಯಾಚುರಲ್ ಎನ್ವೈರ್ಮೆಂಟ್ ಬೇರೆ ಆಗ್ತದೆ, ನಾವು ಆರ್ಟಿಫಿಷಿಯಲ್ ಕ್ರಿಯೇಟ್ ಮಾಡೋದು ಬೇರೆ ಆಗ್ತದೆ. ಈಗ ಮಣ್ಣಿನ ತೊಟ್ಟಿನಲ್ಲಿ ನೀರು ತೊಟ್ಟಿನ ಮಣ್ಣಲ್ಲೇ ಇರೋದ್ರಿಂದ ಒಂಥರ ಮೀನುಗಳಿಗೆ ನ್ಯಾಚುರಲಾಗಿ ಬೆಳೆದಂಗೆ ಆಗ್ತದೆ. ಬಟ್ ಇಲ್ಲಿ ಸ್ವಲ್ಪ ಆರ್ಟಿಫಿಷಿಯಲ್ ಅನ್ನಿಸ್ತದೆ. ಬಟ್ ನೀರು ನಿಲ್ಲಿಸೋ ವಿಧಾನಕ್ಕೆ ನೋಡಿಕೊಂಡ್ರೆ ಸಿಮೆಂಟ್ ತೊಟ್ಟಿ ಬೆಸ್ಟು. ಅಥವಾ ಶೀಟ್ ಹಾಕಿ ಮಾಡ್ತಾರೆ ಕೆಲವರೆಲ್ಲ. ಶೀಟು ಕೂಡ ಕಾಸ್ಟ್ ಆಫ್ ಪ್ರೊಡಕ್ಟ್ ಇದು ಕಡಿಮೆ ಆಗ್ತದೆ. ಅಂದರೆ ಸಿಮೆಂಟ್ ಮಾಡಲಿಕ್ಕೆ ಹೋಗಿ ಅದ್ರ ಬದಲು ನಾವು SDP ಶೀಟ್ ಹಾಕಿದರೆ ಸ್ವಲ್ಪ ಮಟ್ಟಿಗೆ ಕಾಸ್ಟ್ ರಿಡಕ್ಷನ್ ಆಗ್ತದೆ. ಹಾಗಾಗಿ ಕೆಲವರೆಲ್ಲ ಶೀಟ್ ಹಾಕಿ ಮಾಡ್ತಾರೆ. ಬಟ್ ಬೆಸ್ಟ್ ಅಂದರೆ ಮಣ್ಣಿನ ತೊಟ್ಟಿ. ಬಟ್ ನೀರು ನಿಲ್ಲಬೇಕು. ಮಣ್ಣಿನ ತೊಟ್ಟಿ ಆದರೆ ನೀರು ನಿಂತ್ಕೊಂಡ್ರೆ ಗ್ರೋತ್ ಚೆನ್ನಾಗಿ ಬರ್ತದೆ. ಬಟ್ ಮಣ್ಣಿನ ತೊಟ್ಟಿಯಲ್ಲಿ ಇನ್ನೊಂದು ಪ್ರಾಬ್ಲಮ್ಮು ಕೂಡ ಇದೆ. ಕೆಲವೊಮ್ಮೆ ಏನಾಗ್ತದೆ, ನೀರು ಕಡಿಮೆ ಇದ್ದಾಗ ಪಾಚಿ ಬೆಳೆಯ ಸಂಖ್ಯೆ, ಈ ಚಾರ ಅನ್ನೋ ಕೆಲವು ವೀಡ್ಸ್ ಬರ್ತದೆ. ಸಾಕಷ್ಟು ವೀಡ್ ಪ್ರಾಬ್ಲಮ್ ಮಣ್ಣಿನ ತೊಟ್ಟಿಯಲ್ಲಿ ಬರ್ತದೆ. ಸರ್ಕಾರದಿಂದ ಯಾವುದಾದ್ರೂ ನಿಯಮ ಕೊಟ್ಟಿದ್ದಾರೆ, ಅಂದರೆ ಹಿಂಗೆ ಸಾಕಬೇಕು, ಇಷ್ಟೇ ಇರಬೇಕು? ಅಲ್ಲ, ಹೌದು. ನಮಗೆ ಪ್ರತಿ ವರ್ಷ ನಮಗೆ 5 ವರ್ಷಗಳ ದಾಟದ್ರೊಳಗೆ ನಾವು 1 ಕೋಟಿ ಬಲಿತ ಮೀನುಮರಿಗಳನ್ನು ಸೇಲ್ ಮಾಡೋ ಯೋಜನೆ ಹಾಕ್ಕೋಬೇಕು ಅಂತ ಸರ್ಕಾರದವರು ಹೇಳಿದ್ದಾರೆ. ಅಂದರೆ ಮಾರಾಟ ಮಾಡಬೇಕು ಅಂಥೇಳಿ. ಬಟ್ ಇಲ್ಲಿಯ ವ್ಯವಸ್ಥೆಗೆ ನೋಡಿದರೆ ಅದು ಸಾಧ್ಯ ಇಲ್ಲ. ಯಾಕಂದರೆ ಯಾವ ಪಾಂಡಲ್ಲೂ ಕೂಡ ನಮಗೆ ಸಂಪೂರ್ಣವಾಗಿ ಕರೆಕ್ಟಾಗಿ ನೀರು ನಿಲ್ತದೆ ಅನ್ನೋಂಗಿಲ್ಲ. ಹಾಗಾಗಿ ನಮಗೆ ಅದು ಕಷ್ಟ ಸಾಧ್ಯ. ಆದರೆ ನಾವು ಮಾಡಲಿಕ್ಕಾಗಲ್ಲ ಅಂತ ನಾವು ಈಗ ಸಾಕಷ್ಟು ಕೆಲವೊಂದು ವೈಜ್ಞಾನಿಕವಾಗಿ ಅದು ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾಯಿದ್ದೀವಿ. ಬಟ್ ಇದು ನಮ್ಗೆ 5 ವರ್ಷದಲ್ಲಿ ಮಾಡ್ತೀವಿ ಅಂತ ನಮಗೆ ಕಷ್ಟ. ಬಟ್ ಇನ್ನೂ ಒಂದು 8-10 ದಿನಗಳಲ್ಲಿ ನಾವು ಇದನ್ನು 8-10 ವರ್ಷಗಳಲ್ಲಿ ನಾವು ಪೂರೈಸ್ಬೋದು ಅಂದ್ಕೊಳ್ತೀವಿ. ಅದಕ್ಕಿಂತ ಇದು ಪ್ರೊಡಕ್ಟಿವ್ ನೀರಿದು. ಈ ನೀರು ಕೆಲವರೆಲ್ಲ ತೋಟಕ್ಕೆ, ಇಲ್ಲಿ ಚಾನಲಿಗೆ ಹೋಗ್ತದೆ, ಆ ನೀರೆಲ್ಲ ತೋಟಕ್ಕೆ ಹೋಗ್ತದೆ. ಇಲ್ಲೇನಾಗ್ತದೆ, ನಾವು ಶೇಂಗಾ ಹಿಂಡಿ ಬೂಸ ಬಿಟ್ಟರೆ ನಾವು ಬೇರೆ ಏನೂ ಹಾಕೋದಿಲ್ಲ, ಇಲ್ಲಿ ಪೊಲ್ಯೂಷನ್ ಆಗ್ತದೆ ಅಂತ ಹೇಳಲಿಕ್ಕೆ. ಸೊ ಅದೇನಾಗ್ತದೆ, ನಾವು ಆ ಮೀನು ಮರಿ ತಿಂದಿದ್ದನ್ನು ಅದು ಫೀಸಸ್ಸಾಗಿ ಕನ್ವರ್ಟ್ ಆಗ್ತದೆ. ಅದು ಹೊರಗೆ ಹೋಗಿದ್ದು ನೀರೆಲ್ಲ ಅದೊಂಥರ ಪ್ರೊಡಕ್ಟಿವ್ ನೀರಾಗಿ ಕನ್ವರ್ಟ್ ಆಗ್ತದೆ. ಅಂದರೆ ತೋಟಗಳಿಗೆಲ್ಲ ಹಾಯಿಸಿದಾಗ ಅವರಿಗೆ ಅದು ಒಳ್ಳೆ ಉತ್ಪನ್ನ ಬರಲಿಕ್ಕೆ ಚಾನ್ಸ್ ಇದೆ. ಇದರಲ್ಲಿ ಅಡ್ವಾಂಟೇಜೇ ಜಾಸ್ತಿ, ಡಿಸ್ಅಡ್ವಾಂಟೇಜಿಗಿಂತ. ಈ ರೀತಿಯಲ್ಲಿ ಡಿಸೈನ್ ಮಾಡಿದ್ದಾರೆ, ಪ್ಲ್ಯಾನ್ ಮಾಡಿದ್ದಾರೆ. ನಿಮಗೇನು ತೊಂದರೆ ಆಗಲ್ಲ? ನಮಗೇನು ತೊಂದರೆ ಇಲ್ಲ. ಅಂದರೆ ಯಾವ್ದಾರ ತರಬೇತಿ ತಗೋಬೇಕಾ ಇದಕ್ಕೆ? ಹೌದು, ಮೀನುಗಾರಿಕೆ ಇಲಾಖೆಯಿಂದ ತರಬೇತಿ ಕೊಡ್ತಾರೆ. ನಾನು ಬೇಸಿಕಲಿ ಫಿಶರೀಸ್ ಗ್ರ್ಯಾಜುಯೇಟ್ ಆದ್ದರಿಂದ ನನಗೆ ನನ್ನದೇ ಆದಂಥ ಕೆಲವು ನನಗೆ ಮಾಹಿತಿ ಇದೆ. ಜೊತೆಗೆ ಎಲ್ಲ ನನ್ನ ಸ್ನೇಹಿತರು ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ನಮಗೇನೇ ಅಡಚಣೆ ಬಂದರೂ ಅವ್ರ ಹತ್ರ ನಾವು ಡಿಸ್ಕಸ್ ಮಾಡ್ತೀವಿ, ಅದಕ್ಕೆ ಪರಿಹಾರ ಕಂಡುಕೊಳ್ತೇವೆ. ಈಗ ಇಲಾಖೆಯಿಂದ ಬೇರೆಯವರಿಗೆ ತರಬೇತಿ ಕೊಡ್ತಾರೆ. ನಿಮ್ಮ ಹತ್ರ ಮೀನು ತೊಗೊಳಕ್ಕೆ ಬರೋ ರೈತರಿಗೆ ಯಾವ ಥರ ಇದನ್ನು ಮಾಡ್ತೀರಾ? ಲೈಕ್ ಎಷ್ಟೊತ್ತಿಂದ, ಅಥವಾ ಏನಾರ ಬೇಕಾ, ಡಾಕ್ಯುಮೆಂಟ್ಸ್ ಬೇಕಾ, ಅಥವಾ ಇಲ್ಲ, ಅವ್ರಿಗೆ ನಮಗೆ ತಿಳಿದ ಮಾಹಿತಿ ಏನಿರ್ತದೆ ಆ ಮಾಹಿತಿನ ನಾವು ಸಾಕಷ್ಟು ರೈತರಿಗೆ ಕೊಡ್ತೀವಿ. ಸುಮಾರು ಜನ ರೈತರು ಭಾಳಷ್ಟು ಮೂಢನಂಬಿಕೆಯಲ್ಲಿ ಕೆಲಸ ಮಾಡ್ತಾರೆ. ಕೆಲವರೆಲ್ಲ ತೊಗೊಂಡು ಹೋಗ್ತಾರೆ, ಆ ಪ್ಯಾಕಲ್ಲಿ ಬಿಚ್ಚಿಬಿಟ್ಟು ಡೈರೆಕ್ಟ್ ಒಂದು ಸತಿ ಸುರಿತಾರೆ. ಇದಕ್ಕೆಲ್ಲ ಹಾಗೆಲ್ಲ ಮಾಡಬಾರ್ದಂತ ನಾವು ಸಾಕಷ್ಟು ಅಡ್ವೈಸ್ ಮಾಡಿ ಕೆಲವೊಂದು ಫೋಟೋದೆಲ್ಲ ತೋರಿಸಿ ಹೇಗೆ ಮಾಡಬೇಕು ಅಂಥೇಳಿ ಅವರಿಗೆ ಹೇಳ್ತೀವಿ. ಕಂಡೀಷನ್ ಅಂದರೆ ಹೇಗೆ ಮಾಡಬೇಕು, ನೀವು ಹೇಗೆ ಮರಿ ಬಿಡಬೇಕು, ಹೇಗೆ ಹಿಡಿಬೇಕು ಅನ್ನೋದು. ಆಮೇಲೆ ಹಿಡಿಯೋದು ಕೂಡ ಅದೇ. ಈ ಕೆಲವರೆಲ್ಲ ಈ ಟ್ಯಾಂಕಲ್ಲಿ ಲಾಸ್ಟಿಗೆ ಹಿಡಿಬೇಕಾದ್ರೆ ಸಾಕಷ್ಟು ಗಲೀಜಿರ್ತದೆ ನೀರು. ಆ ನೀರಲ್ಲೇ ಮೀನು ಮರಿ ಬಂದಾಗ ಅದು ಭಾಳ ಟೈಮಲ್ಲಿ ಕೆಟ್ಟೋಗೋ ಚಾನ್ಸಸ್ ಇರ್ತದೆ. ನಾವು ಒಳ್ಳೆ ನೀರಲ್ಲಿ ಅದನ್ನು ಸಂಸ್ಕರಣೆ ಮಾಡಿದರೆ ಅದು ನಾವು 4 ಗಂಟೆಯಲ್ಲಿ ಹೋಗೋಂಥ ಮೀನು 8 ಗಂಟೆ 10 ಗಂಟೆವರೆಗೂ ನಮಗೆ ಸಿಗ್ತದೆ. ಅದು ತಿನ್ನಲಿಕ್ಕೆ ಯೋಗ್ಯವಾಗಿರ್ತದೆ. ಈ ತುಂಬ ಗಲೀಜು ನೀರಲ್ಲಿ ಹಿಡಿದು ಬಿಟ್ಟಾದರೆ ಅದನ್ನು ತೊಳೆದಲ್ಲೇ ನಾವು ಹಾಗೆ ಮಾರಾಟಕ್ಕೆ ಹೋದರೆ ಬೇಗ ಹಾಳಾಗ್ತದೆ. ಅದಕ್ಕೆ ಕರೆಕ್ಟಾಗಿ ಬಂದರೆ, ಅಂದರೆ ಈ ಲೀಕೇಜ್ ಜಾಸ್ತಿ ಇದೆ ಈ ಪಾಂಡ್ಗಳಲ್ಲಿ. ಓಕೆ, ಈ ಪಾಂಡ್ ನಮಗೆ ಕರೆಕ್ಟಾಗಿ ಬಂದರೆ ನಮಗೆ ಸ್ವಲ್ಪ ಲಾಭದಾಯಕವಾಗಿ ಕನ್ವರ್ಟ್ ಆಗ್ತದೆ. ಈ ಪಾಂಡಲ್ಲಿ ಈ 4 ಪಾಂಡ್ ನಮಗೆ ಕೆಲಸಕ್ಕೆ ಬರಬೇಕು. ಈಗ ಆ್ಯಕ್ಚುಲಿ ಈ 4 ಪಾಂಡಲ್ಲಿ ನಮಗೆ ಸರಿಯಾಗಿ ಉತ್ಪನ್ನ ಬರ್ತಾ ಇಲ್ಲ. ಯಾಕಂದರೆ ನೀರು ಸಿಪ್ಪೆ ಜಾಸ್ತಿ ಇದೆ ಇಲ್ಲಿ. ಇದನ್ನು ಸಾಕಷ್ಟು ನಾವು ಬಂಡಿನ ಮಧ್ಯದಲ್ಲಿ ಟ್ರೆಂಚ್ ಹೊಡೆಸಿ ಕಪ್ಪು ಮಣ್ಣನ್ನು ತುಂಬಿಸಿದ್ದೀವಿ. ನೀರು ತುಂಬಿ ಎಲ್ಲ ಲೂಸ್ ಆಯಿಲೆಲ್ಲ ಸತ್ಲಾಗಿ ಆಮೇಲೆ ಕಪ್ಪು ಮಣ್ಣನ್ನು ತೆಗೆಸಿ ಅದರ ನಂತರ ಈ ಕಡೆ ಬದುವಿನ ಪಕ್ಕದಲ್ಲಿ ಒಂದು ಟ್ರೆಂಚ್ 4 ಅಡಿ 5 ಅಡಿ ಆಳ ತೆಗೆಸಿ ಅಲ್ಲಿಂದ ಶೀಟ್ ಹಾಕ್ಕೊಂಡು ಅಲ್ಲಿ ಕಪ್ಪು ಮಣ್ಣು ತುಂಬಿಸಿ ಈಗ ಸಾಕಷ್ಟು ಹಣನೂ ಖರ್ಚು ಮಾಡಿದ್ದೀವಿ, ಟೈಮ್ ಸ್ಪೆಂಡ್ ಮಾಡಿದ್ದೀವಿ, ಸಾಕಷ್ಟು ಕೆಲಸನೂ ಮಾಡಿದ್ದೀವಿ. ಆದರೂ ನಮಗೆ ನಮ್ಮ ಒಂದು
ಎಕ್ಸ್ಪೆಕ್ಟೇಷನ್ ಏನಿದೆ ಆ ಎಕ್ಸ್ಪೆಕ್ಟೇಷನ್ ಲೆವೆಲಿಗೆ ನಮಗೆ ಇನ್ನೂ ರೀಚ್ ಆಗ್ಲಿಕ್ಕೆ ಆಗಿಲ್ಲ. ಈ ಥರ ಏನಕ್ಕೆ ಹಾಕಿರೋದು ಸರ್ ಮೇಲೆ? ಇದು ಬರ್ಡ್ ಫ್ಯಾನ್ಸಿ, ಬರ್ಡ್ ಇಲ್ಲಿ ತುಂಬ ಹೆಚ್ಚಾಗಿ ಬರ್ತದೆ ಸರ್ ಇಲ್ಲಿ. ಓಕೆ. ಈ ಮೀನು ಮರಿ ಬಿಟ್ಟಿದ್ದೀವಿ ಈಗ ಅಂದರೆ ನಾವು ಗ್ರೌಟ್ ಅಂತ ಕನ್ವರ್ಟ್ ಮಾಡಿದ್ದೀವಿ. ಯಾಕಂದ್ರೆ ನೀರಿಲ್ಲಿ ನಿಲ್ದಲ್ಲೇ ಇರೋದ್ರಿಂದ ಹಾಂ ಹಾಂ ಗ್ರೌಟ್ ಅಂದರೆ ನಾವು ನೀರು ಬರ್ತಾ ಇರ್ತದೆ. ಹಾಂ ಗ್ರೌಟ್ ಪಾಂಡ್ಗಳು ನಾವು ಸ್ವಲ್ಪ ಆಹಾರ ಹಾಕ್ತೀವಿ. ಹಾಂ. ಸೊ 1 ವರ್ಷ ಆದಮೇಲೆ ಅದು 1 kg 2 kg ಹೀಗೆ ಬರ್ತಾ ಇರ್ತದೆ, 1-1.5 kg ವರೆಗೂ ಬರ್ತದೆ. ಹಾಂ. ಸೊ ಆ ರೀತಿಯಲ್ಲಿ ನಾವು ಪ್ರಯತ್ನ ಪಡ್ತಿದ್ದೀವಿ. ಇದನ್ನು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅನ್ನೋ ಉದ್ದೇಶಕ್ಕೆ ಹಾಂ. ಈಗ ಈ 4 ಪಾಂಡನ್ನು ನಾವು ಗ್ರೋಟ್ ಪಾಂಡ್ ಅಂತ ಕನ್ವರ್ಟ್ ಮಾಡಿಕೊಂಡು ವರ್ಕ್ ಮಾಡ್ತಾ ಇದ್ದೀವಿ ಈಗ. ಸೊ ಈ ಗ್ರೋಟ್ ಪಾಂಡಲ್ಲಿ ನಾವು ಒಂದು 5,000 to 6,000 ಮರಿ ಇದಕ್ಕೆ ಬಿಡ್ತೀವಿ ನಾವು. ಇದು ಸಾಧಾರಣ ಒಂದು ಅರ್ಧ ಎಕರೆಗಿಂತ ಸ್ವಲ್ಪ ಕಡಿಮೆ ಇದೆ ಈ ಏರಿಯಾ ಎಲ್ಲ. ಓಕೆ. ಸೊ ಒಂದೊಂದು ಪಾಂಡಲ್ಲಿ ನಾವು 5,000 to 6,000 ಮರಿ ಬಿಟ್ಟಿರ್ತೀವಿ. ಓಕೆ. ಇದು ನಮಗೆ 1 ವರ್ಷ ಆದಮೇಲೆ ಒಂದು 3,000 to 4,000 5,000 kg ನಮಗೆ ಮೀನು ಮರಿ ಬರ್ತಂತ ನಮ್ಮ ಕಲ್ಪನೆ ಇದೆ. ಇದು ನೋಡಬೇಕು ನಾವು. ಈ ಸರಿ ಇದೇ ಫಸ್ಟ್ ಟೈಮ್ ಮಾಡ್ತಿರೋದು ಗ್ರೋಟು. ಸರ್ 1 kg ಮೀನು ಮರಿ ಆಗೋದಕ್ಕೆ ಎಷ್ಟು ಮಂತ್ಸ್ ತೊಗೊಳುತ್ತೆ ಅಥವಾ ಎಷ್ಟು ದಿನ ಆಗುತ್ತೆ? ಅಲ್ಲಿ ನೀರಲ್ಲಿ ನಮಗೆ ಆ ಮೀನಿಗೆ ಸಿಗೋಂಥ ಆಹಾರ ಸಿಕ್ತು ಅಂದರೆ ಸರ್ ಒಂದು 8 to 9 ತಿಂಗಳಿಗೆ 1 kg ಬರ್ತದೆ. ಹಾಂ. ಈಗ ನಮ್ಮ ಸುಳಕೆರೆ ನೀರೇನಿದೆ ಇದು ಒಳ್ಳೆ ಪ್ರೊಡಕ್ಟಿವ್ ವಾಟರ್ ಇದು. ಓಕೆ. ಸೊ ಇಲ್ಲಿ 1 ವರ್ಷದೊಳಗೆ 1.5-2 kg ವರೆಗೂ ಕೂಡ ಈ ಕಾಟ್ಲ ಎಲ್ಲ ಬರ್ತದೆ. ಯಾವುದು ಮರಿ ಬೆಸ್ಟ್ ಅನಿಸಿದೆ ಸರ್ ನಿಮಗೆ ಎಲ್ಲದರಲ್ಲೂ? ಕಾಟ್ಲಾ ಆಗಿರ್ಬೋದು. ಅಲ್ಲ, ರೈತರು ಜಾಸ್ತಿ ಇಷ್ಟಪಡೋದು ಕಾಟ್ಲ, ಅಂದರೆ ಅದು ಸ್ವಲ್ಪ ಫಾಸ್ಟ್ ಗ್ರೋಯಿಂಗ್ ಅದು. ಓಕೆ. ಹಾಗೆ ಕಾಟ್ಲ ಮರಿನ ತೊಗೊಳ್ತಾರೆ. ಸರ್ ಸಾಮಾನ್ಯವಾಗಿ ರೈತರು ಎಷ್ಟು ಅಡಿ ಆಳ ಮಾಡ್ಕೊಂಡ್ರೆ ಬೆಸ್ಟ್ ತೊಟ್ಟಿನ? ಸರ್ 4 ಅಡಿಯಷ್ಟು ನೀರು, ಕನಿಷ್ಠ 3 ಅಡಿ ನೀರು ನಿಂತ್ಕೋಬೇಕಾಗ್ತದೆ. 5-6 ಅಡಿ ಇದ್ದರೆ ತುಂಬ ಒಳ್ಳೆಯದು. ಓಕೆ. ಮೀನು ಚೆನ್ನಾಗಿ ಬರಲಿಕ್ಕೆ 5 ಅಥವಾ 6 ಅಡಿ ನೀರು ಇದ್ಬಿಟ್ರೆ ಭಾಳ ಒಳ್ಳೆಯದು. ಈಗ ನಾನೊಂದು ಸಣ್ಣದಾಗಿ ತೊಟ್ಟಿ ಮಾಡಿ ಅದರಲ್ಲಿ ಭಾಳ ಮೀನು ಹಾಕೋದು ಬೆಸ್ಟಾ ಇಲ್ಲ ದೊಡ್ಡ ತೊಟ್ಟಿಲಿ ಹಾಕೋದು ಬೆಸ್ಟ್ ಅಂದರೆ ನಿಮ್ಮ ಅನುಭವ? ಸಣ್ಣ ತೊಟ್ಟಿಯಲ್ಲಿ ಮೀನು ಬೆಳಿಲಿಕ್ಕೆ ಆಗೋದಿಲ್ಲ. ಒಂದು ನಾವು ಜನರಲ್ಲಾಗಿ ಹೇಳಬೇಕಂದ್ರೆ 1 ಸ್ಕ್ವೇರ್ ಮೀಟ್ರ್ ಏರಿಯಾಕ್ಕೆ 1 ಮೀಟ್ರ್ ಹೀಗೆ 1 ಮೀಟ್ರ್ ಹೀಗೆ ಉದ್ದ ಮತ್ತು ಅಗಲನ್ನು ತೊಗೊಂಡಾಗ 1 ಮೀಟ್ರಿಗೆ ನಾವು 1 to 2 ಮೀನುಗಳನ್ನ ಬೆಳಿಲಿಕ್ಕೆ ಆಗ್ತದೆ. ಈಗ ಈ ಒಂದು ಈ ಪಾಂಡು ಸಾಧಾರಣ 800 ಸ್ಕ್ವೇರ್ ಮೀಟ್ರ್ ಇದೆ. ಈ ಪಾಂಡ್ 800 ಮೀಟ್ರ್. ನಾನು ಕನ್ವೆನ್ಷನಲ್ ಮೆಥಡಲ್ಲಿ ಮಾಡ್ತೀನಿ. ಇದಕ್ಕೆ ಜಾಸ್ತಿ ಫೀಡು ಜಾಸ್ತಿ ಆಹಾರದ್ದೇನು ತಲೆಬಿಸಿ ಮಾಡ್ಕೊಳ್ಳೋದಿಲ್ಲ ಅನ್ನಂಗಿದ್ರೆ 800 to 1,000 1,500 ಮೀನು ಜಾಸ್ತಿ ಮ್ಯಾಕ್ಸಿಮಮ್. ಆಯಿತಾ. ನಾನು ಸ್ವಲ್ಪ ಅದಕ್ಕೆ ವಾಟರ್ ಎಕ್ಸ್ಚೇಂಜ್ ಕೊಡ್ತೀನಿ, ಆಕ್ಸಿಜನ್ ಕೊಡ್ತೀನಿ ಅಥವಾ ಫೀಡಿಂಗ್ ಕೊಡ್ತೀನಿ. ಆಕ್ಸಿಜನ್ ಅಲ್ಲ, ಫೀಡಿಂಗ್ ಕೊಡ್ತೀನಿ, ವಾಟರ್ ಎಕ್ಸ್ಚೇಂಜ್ ಕೊಡ್ತೀನಿ ಅನ್ನಂಗಿದ್ರೆ ಇನ್ನೊಂದು 2,000-3,000 ಮರಿ ಜಾಸ್ತಿ ಹಾಕ್ಕೋಬೋದು. ನೀವು 10,000 ಹಾಕ್ಬೋದು. 10,000 ಕೊಟ್ಟಾಗ ನೀವು ಪ್ರತಿ ಗಂಟೆಗೂ ಆ ನೀರನ್ನು ಚೆಕ್ ಮಾಡೋ ವ್ಯವಸ್ಥೆ ಇರಬೇಕು ನಿಮ್ಮಲ್ಲಿ. ಏನೇ ಚೇಂಜಸ್ ಆದರೂ ಕೂಡ ಅದನ್ನು ಸರಿ ಮಾಡೋ ವ್ಯವಸ್ಥೆ ಇದ್ದರೆ ನೀವು ಅದನ್ನು ಇಂಟೆನ್ಸಿವ್ ಕಲ್ಚರ್ ಅಂತ ಹೇಳ್ತೀವಿ, ಆ ಕಲ್ಚರಲ್ಲೂ ಕೂಡ ಹೋಗ್ಬೋದು. ಅಂದರೆ ಕಂಪ್ಲೀಟ್ ವೈಜ್ಞಾನಿಕವಾಗಿ ಮಾಡೋ ಅಂಥದ್ದು ಅದು. ಬಟ್ ಈಗ ನಾವು ಜನರಲಾಗಿ ಇಲ್ಲೇ ರೈತರಿಗೆ ಹೇಳೋದೇನೆಂದರೆ 1 ಮೀಟ್ರ್ ಸ್ಕ್ವೇರ್ ಏರಿಯಾಗೆ 5 to 10 ಜಾಸ್ತಿ ಹೋಗಬೇಡಿ ಅಂಥೇಳಿ. ಬಟ್ ಕೆಲವರು 10 ಮೀನು ತೊಗೊಂಡೋದ್ರೆ ಅದರಲ್ಲಿ 5 ಸಾಯ್ತದೆ, 5 ಅಷ್ಟೇ ಉಳಿತದೆ ಅಂತ ಹೇಳ್ಕೊಂಡು ಏನು ಮಾಡ್ತಾರೆ, ನಾವು ಹೇಳಿದ್ದಕ್ಕಿಂತ ಡಬಲ್ ತೊಗೊಂಡು ಹೋಗ್ತಾರೆ, ಬಿಟ್ಕೊಂಡ್ಬಿಡ್ತಾರೆ. ಕೆಲವೊಮ್ಮೆ ಮರಿ ಉಳಿತದೆ, ಗ್ರೋತ್ ಬರೋದಿಲ್ಲ. ಹೀಗೆಲ್ಲ ಸಾಕಷ್ಟು ನಷ್ಟನೂ ಅನುಭವಿಸ್ತಾರೆ. ಇದೆಷ್ಟು ಅಡಿ ಆಳ ಇದೆ ಸರ್? ಇದು 5 ಅಡಿ ಇದೆ ಸರ್. 5 ಅಡಿ ಆಳ ಇದೆ. ಎಷ್ಟು ಮೀನು ಹಿಡ್ದಿದೆ ಸರ್ ಇದರಲ್ಲಿ? ಇದರಲ್ಲಿ ನಾವು ಸಾಧಾರಣ 4 ಲಕ್ಷ ಸ್ಪಾನನ್ನು ಬಿಡ್ತೀವಿ. 4 ಲಕ್ಷ ಸ್ಪಾನ್ ಬಿಟ್ಟರೆ ನಮಗೆ 1.5 ಲಕ್ಷ ಸ್ಪಾನ್ ಸಿಗಬೇಕು. ಬಟ್ ಈ ಪಾಂಡಲ್ಲಿ ಚೆನ್ನಾಗಿ ನೀರು ಸ್ವಲ್ಪ ನಿಂತ್ಕೊಳ್ಳೋದ್ರಿಂದ 1,25,000 to 1.5 ಲಕ್ಷದವರೆಗೂ ನಮಗೆ ಮೀನು ಮರಿ ಸಿಗ್ತದೆ. ಇದರಲ್ಲಿ ಪಾಲಿಥೀನ್ ಇದರಲ್ಲಿ ನಮ್ಮ ಪೂರ್ತಿ ಪಾಲಿಥೀನ್ ಹಾಕಿಲ್ಲ, ಅರ್ಧದಷ್ಟು ಪಾಲಿಥೀನ್ ಹಾಕಿದ್ದೀನಿ. ಆ ಕಡೆ ಮಣ್ಣಿಂದ ಇದೆ ಅದು. ಓಕೆ. ಮಣ್ಣು ಕುಸಿಯೋದಿಲ್ವಾ ಸರ್ ಆ ಥರ? ಇಲ್ಲ, ಅದು ಸ್ವಲ್ಪ ಗ್ರೇಡಿಯಂಟಾಗಿ ಮಾಡಿರ್ತಾರೆ ಸ್ಲೋಪಾಗಿ, ಹಾಗಾಗಿ ಏನು ಕುಸಿಯೋದಿಲ್ಲ.